ಎಲ್ಲರೂ ಮನಿ ಬಿಟ್ಟಾರ, ಮನ್ಯಾಗ ದೇವರ ಸಿಗಲೇ ಇಲ್ಲ. ಹೌದ್ರಿಪ್ಪ, ಮನ್ಯಾಗ ಹೆಂಗ್ ಸಿಗ್ತಾನ? ನಿನ್ನ ಮನ್ಯಾಗ ಅಜ್ಞಾನ ಅಂಧಕಾರ ತುಂಬ್ಯದರಾಗ. ಹೌದು, ಇಂಥ ಅಜ್ಞಾನದೊಳಗ ನನ್ನ ದೇವರ ಇರುತ್ತಾನ ಹ್ಯಾಂಗ? ನನ್ನ ದೇವರಿರುವುದು ಬೈಲ ರೂಪದ ಒಳಗ. ಬೈಲ ರೂಪದಲ್ಲಿ ಯಾರ ಭಕ್ತಿ ಮಾಡ್ತಾರ ಅವರಿಗೆ ಭೇಟಿ ಕೊಟ್ಟನಾವಾಗ. ಜಿಯ 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 ಎಲ್ಲರದು ನೋಡ್ಕೊತ ಹೋಗು, ಮನಿ ಬಿಟ್ಟು ಬಂದಾರ ಇವರು. ಬಂದಾರಪ್ಪ. ಈ ಶರೀರ ಎಂಬು ಮನಿ ಒಳಗೂ ಸಿಕ್ಕಿಲ್ಲವರೀಗ. ಹೌದು, ಇನ್ನ ತಾಯಿ ತಂದೆ ಸೇವೆ ಮಾಡು ಅಂತಾಳ ನನಗ. ನಿನ್ನ ಮಾತಿಗೆ ಒಪ್ಪತೀನಿ, ಸಂಶಯ ಬಂದದರ. ಸಂಶಯ ನನಗ ಬಂದೈತಿ, ಸೇವೆ ಮಾಡು ನನಗ ಅಂದಿ. ಕಲ್ಲಿಗೆ ಯಾಕ ಅಭಿಷೇಕ ಮಾಡ್ತಿ ಅಂತಾಳ ನನಗ. ಜಿಯ 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 ಆರಣದೊಳಗ ಇದ್ದ ಲಿಂಗಿಗೆ ಪೂಜೆ ಯಾಕ ಮಾಡ್ತಿ ಅಂದಿ. ಹೌದು ಅಂದಾರಿಪ್ಪ. ಅಲ್ಲ, ಕಡವ್ಯಾನ ಲಿಂಗ ಅಂತ ಹೇಳ್ಯಾಳ ನಿಮಗ. ಹೌದು, ಹುಚ್ಚಿ ಅವರವರ ಭಕ್ತಿ ಅವರ ಪದರಾಗ. ನೀನು ಮಾಡೋರು ಭಕ್ತಿ ನೀಡೋರು ಕೆಡಸ ಬ್ಯಾಡ್ರಿ ಜಗದಾಗ. ಯಾರಿಗೆ ನೆಮ್ಮದಿ ಎಲ್ಲಿ ಸಿಕ್ಕೈತಿ ಅಲ್ಲಿ ಪೂಜೆ ಮಾಡ್ತಾರವರು. ನೀಯೇನ ಹೇಳ್ತಿ ಬುದ್ಧಿ ಸಾಲೊಟ್ಟಿಗೆ ಊರಾಗ. ಜಿಯ 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 ಎಲ್ಲ ಮಾತ್ರ ಲಿಂಗಯು ಕಟದು ಮಾಡಿದ್ದು ಅಂದಿದ್. ಹೌದು ಅಂದಾರಿ. ಅಂದ್ರ ಅಡಿವಾಲಿ ನಿಂಗಕ ಮಾಡಿದ್ರ ಏನ ದೊರೀತದ ನಿಮಗ ಹೌದು ಅಂತ ಪ್ರಶ್ನೆ ಮಾಡ್ತಿ ಮಶಿಬಿನಾಳ ಮೌಲಾ ಸಾಹಿಬರಿಗ. ಅದು ಯಾಕ ಮಾಡ್ತಾರ ಉತ್ತರ ಕೊಡ್ತೀನಿ ಬರಕೋ ಪಾಟ್ಯಾಗ. ಎಲ್ಲ ಕೈಲೇ ಮಾಡಿದು ಇಲ್ಲ, ತನ್ನಿಂತಾಗೆ ಆಗ್ಯಾವ ಮೊದಲ. ಅದು ನಿನಗ ಗುರುತ ಇಲ್ಲ, ಮಾಡೋದು ಹ್ಯಾಂಗ? ಜಿಯ 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 ಶ್ರೀಶೈಲಕ್ಕೆ ಹೋಗತಾರಿವರು, ಯಾಕೆ ಹೋಗ್ತಾರೆ ಕೇಳು ಮೊದಲ. ಹೌದು, ಹೇಳ್ರಿಪ್ಪ. ಅದು ಕೃತಾಯುಗದಾಗ ಲಿಂಗ ಆಯಿತು ತಿಳಿಸುವೆ ನಿನಗ. ಕೃತ ತ್ರೇತ ದ್ವಾಪರ ಕಲಿಯುಗ ಬತ್ತು ಇಲ್ಲೀಗ. ಮೊದಲ ಹಿರಣ್ಯಕ್ಷ ಹಿರಣ್ಯ ಕಶ್ಯಪ ಇದ್ರು ಆವಾಗ. ಅವರ ಪೂಜಾ ಮಂದಿರ ಇತ್ತು ಮೊದಲ ಶ್ರೀಶೈಲ ಕೇಳು. ಕೃತಯುಗದಲ್ಲಿ 12 ಫೂಟ ಇತ್ತ ಆವಾಗ. ಜಿಯ 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 ಕಥಾಯುಗದಲ್ಲಿ ಮೊದಲ ಶಿಲಾದ ಋಷಿ ಅಂತ ಇದ್ದ. ಮತ್ತೆಪ್ಪ ಇವ 1000 ವರ್ಷ ತಪಸ್ಸೆ ಮಾಡ್ದ ಕೆಟ್ಟ ಅಡವ್ಯಾಗ. ಹೌದ್ರಿ. ಮೊದಲ ಶ್ರೀಶೈಲಲ್ಲಿ ಇದ್ದಿದ್ದಿಲ್ಲ ತಿಳ್ಕೊ ನಿನ್ನೊಳಗ. ಮೊದಲ ಬರೇ ಗುಡ್ಡ ಗವ್ವಾರಿತ್ತು ತಿಳಿಸುವೆ ನಿನಗ. ತಪಸ್ತ್ರೀಯ ಶಿಲಾದ ಋಷಿ ಮಾಡಿದ ಒಂಟಗಾಲಿಂದ ಶಿವಪ್ರತಾಕ್ಷ ಇಳದ ಇವನ ಎದರೀಗ. ಜಿಯ 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 ಪ್ರಸಾದ ಶಿವ ಇಳಿದು ಅಂದ, ಏನು ಬೇಡ್ತಿ ಬೇಡು ನೀನು. ಮತ್ತೇನುತ್ತಾರೆ? ಆಗ ಶಿಲಾದ ಋಷಿ ಹೇಳತಾನ ಭಗವಂತಗ,
ನಾನು ಲಗ್ನ ಮಾಡಿಕೊಂಡಿಲ್ಲ ಮಕ್ಕಳು ಬೇಕಾಗ್ಯವ ನನಗ ನಾ ಲಗ್ನ ಇಲ್ಲದೆ ಪುತ್ರ ಪಡಿಬೇಕು ನಿತ್ತಿ ನಡವಾಗ ಶಿವ ಪ್ರತಾಕ್ಷ ಹೇಳ್ತಾನ ಯಾಕೆ ಚಿಂತೆ ಮಾಡ್ತಿದೀಯ ಕಣ್ಣು ಮುಚ್ಚಿ ಕಣ್ಣ ತೆರೆಯುವುದ ರಾಗ ಆವಾಗ ಜಿಯ 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 ಕಣ್ಣ ಮುಚ್ಚಿ ಕಣ್ಣ ತೆರಿ ಇನ್ನು 5 ದಿವಸ ಬಿಟ್ಟು ಏನಾಯ್ತಪ್ಪ ಮುಂದ ನಂದಿ ಪರ್ವತ 2 ಮಕ್ಕಳು ಇದ್ದು ಎದರೀಗ ಹೌದು ಇದೇ ಇವರು ಮುಂದ ತಪಸ್ವಿ ಮಾಡಿದ್ರು 1000 ವರುಷ ಆವಾಗ ಮುಂದ ಸಾಕ್ಷಾತ್ ಭಗವಂತ ಇಳದ ಧರುಣೀಗ ಏನ ಬೇಡ್ತಿ ಬೇಡು ಅಂದ ಪರ್ವತ ಲಿಂಗ ಹೇಳ್ತಾನ ನೀನೇ ಲಿಂಗ ಆಗಿ ಇರಬೇಕಪ್ಪ ನನ್ನ ಮ್ಯಾಗ ಜಿಯ 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 ಮುಂದ ಈ ನಂದಿ ಹೇಳದ ನೀನು ವಾಹನ ಮಾಡ್ಕೋಬೇಕು ಮತ್ರಿಪ್ಪ ಇನ್ನು ನಂದಿ ಪರ್ವತ ಅಂತ ನೋಡು ಶ್ರೀಶೈಲದ ಕಡಿಗ ಹೌದು ಹೆಸರು ಬಂದದಲ್ರಿ ಅದಕ್ಕೆ ಮೊದಲ ಪರ್ವತ ಲಿಂಗ ಇವ ತಿಳ್ಕೊ ನಿನ್ನೊಳಗ ಆ ಭಗವಂತನೇ ಲಿಂಗ ಆಗಿ ಇಳಿದಿದ ತರುಣೀಗ ನಾರದ ಋಷಿ ಕೇಳ್ತಾನ ಏನು ಇದರ ಉಪಯೋಗ ಅಂದ ಇದರ ದರ್ಶನ ಮಾಡಿದ್ರ ಪಾಪ ಪರಿಹಾರಿ ಬರೀಗ ಜಿಯ 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 ಕಥಾ ದ್ವಾಪರ ಮುಗೀತು ಕರ್ಮದ ಕಲಿಯುಗ ಚಾಲು ಆಯಿತು ಹೌದು ಆಗ್ಯದ್ರಿ ಇವರಿಗೆ ಮಂತ್ರ ತಂತ್ರ ಮಾಡಕ ಪುರುಷತಿ ಸಿಗುವುದಿಲ್ಲ ಆವಾಗ ಹೌದು ಯಾಕ ಅಂದ್ರ ಆಯುಷ್ಯ ಕಡಿಮೆ ಇರ್ತೈತಿ ಈ ಯುಗದಾಗ ಆ ಹಿಂದಕಿನ ಯುಗದಾಗ ಲಕ್ಷ ಗಟ್ಟಲೆ ಇತ್ತು ಇವರೀಗ ಕಥಾಯುಗದಲ್ಲಿ ಮಾನವನಿಗೆ ಲಕ್ಷ ವರ್ಷ ಆಯುಷ್ಯ ಇತ್ತು 28 ಮೊಳದ ಶರೀರ ಇತ್ತು ಆವಾಗ ಜಿಯ 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 ಕಥಾ ಮುಗೀತು ತ್ರಥಾ ಬಂತು ಒಂದು ಶೂನ್ಯ ಒಳಗಿಂದು ತಗದ ಹೌದ್ರಿ 10,000 ವರುಷ ಆಯುಷ್ಯ ಉಳಿತು ತ್ರಥಾಯುಗದಾಗ 28 ಅರ್ಧ ಶರೀರ ಕಡಿಮೆ ಆಯ್ತು ಆವಾಗ ಮುಂದ 14 ಮೊಳದ ಶರೀರ ಉಳಿತು ಆವಾಗ ತ್ರಥಾಯುಗ ಮುಗಿದ ಕೂಡಲೇ ದ್ವಾಪಾರ ಚಾಲುವಾಯಿತು ಮತ್ತೊಂದು ಶೂನ್ಯ ತಗದ ಅದರ ಜಿಯ 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 ಹತ್ತು ಸಾವಿರದ ಒಳಗ ಮತ್ತೊಂದು ಶೂನ್ಯ ಭಗವಂತ ತೆಗೆದ ತಗದ 1,000 ವರುಷ ಆಯುಷ್ಯ ಉಳಿತು ದ್ವಾಪಾರಯುಗದಾಗ ಹೌದು ಮುಂದ 7 ಮೊಳದಾಗ ಅರ್ಧ ಶರೀರ ಕಡಿಮೆ ಆವಾಗ ತಮ್ಮ 14ರಾಗ 7 ಮೊಳ ಉಳಿತು ಆವಾಗ ದ್ವಾಪರಯುಗ ಮುಗಿದ ಕೂಡಲೇ ಕಲಿಯುಗ ಸದ್ಯ ಚಾಲು ಐತಿ 1000 ಒಳಗಿಂದ ಮತ್ತೊಂದು ಶೂನ್ಯ ತಗದ ಆವಾಗ ಜಿಯ 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 ಸಾವಿರದೊಳಗಿಂದ ಶೂನ್ಯ ತೆಗೆದ 100 ವರ್ಷ ಆಯುಷ್ಯ ಉಳಿತು ಹೌದಲ್ರಿ ಮುಂದ 7ರಾಗ ಅರ್ಧ ಶರೀರ ಕಡಿಮೆ ಆವಾಗ ಹೌದು 3 ಮೊಳದ ಶರೀರ ಸದ್ಯ ನಿತ್ತದ ಸಭದಾಗ ಅದಕ್ಕಾಗಿ ಟೈಮ್ ಬಹಳ ಉಳದಿಲ್ಲ ಆವಾಗ ಗುಡಿ ಗುಂಡರ ಲಿಂಗಗಳು
ಯಾಕೆ ಸುತ್ತೇವು ಕೇಳು ನಮ್ಮ ಜನ್ಮ ಮುಖ್ಯ ಇದು ಪಡಸು ಸಲುವಾಗ ಜಿಯ 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 ಆಗ ಭಗವತ ನಾರದ ಗಂಧ 12 ಅಡಿ ಲಿಂಗ ಇದು ಏನಾದ್ರಪ್ಪ ಇದು ಮುಟ್ಟಿ ದರ್ಶನ ಮಾಡಿದ್ರ ಲಿಂಗ ಕರಗಬೇಕಾವಾಗ ಹೌದು ಯಾವ ಮಾನವ ಬಂದ್ರು ಮುಟ್ಟಿ ದರ್ಶನ ನನಗ ಮಾಡಿದಾಗ ಅವನ ಪಾಪ ಪರಿಹಾರ ಆಗಬೇಕು ಲಿಂಗ ಕರಗಬೇಕಾವಾಗ 12 ಫೂಟ ಲಿಂಗ ಇದು ಕಥಾಯುಗದಲ್ಲಿ ಶ್ರೀಶೈಲದು ಈಗ ಒಂದ ಚೋಟಿ ಲಿಂಗ ಉಳದದಾವಾಗ ಜಿಯ 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 ಅದಕ್ಕೆ ಇವರು ಹೋಗ್ಬೇಕಾಯಿತು ಔಷಧ ರೇಖ ಕಡಿಮೆ ಐತಿ ಹೌದು ಹೌದ್ರಿ ಅದಕ್ಕೆ ಮುಟ್ಟಿ ದರ್ಶನ ಮಾಡಿ ಪುಣ್ಯ ಪಡೆದಾರವಾಗ ಅದಕ್ಕೆ ಯಾಕ ಸುತ್ತೀರಿ ಅಂತ ನನಗ ಕೇಳಿದಿ ಮಂದ್ಯಾಗ ಅದಕ್ಕ ಆಧಾರಕ ಹಚ್ಚಿ ನಿನಗ ಹೇಳಿನಿ ಸಬದಾಗ ವೇದಾಂತಕ ಹಚ್ಚಿ ತಮ್ಮ ದೃಷ್ಟಾಂತ ಸಬದಾಗ ಕೊಟ್ರ ಸಿದ್ಧಾಂತ ಆಗಬೇಕು ಸಾಲೊಟ್ಟಿಗೂರಾಗ ಜಿಯ 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 ನೀನು ಕೇಳಿದ ವಿಷಯಗಳು ನಿನಗ ತಿಳಿಸಿ ಹೇಳಿ ಅವದು ಹೇಳಿ ದೈವದ ಸೇವೆ ಮಾಡಿನಿ ಸೇವೆ ಮಾಡಿ ಜಿಯ 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 ಮನಿ ಬಿಟ್ಟು ಹೋಗ್ಬೇಕಾಯ್ತು ಮನಿ ಬಿಟ್ಟಾಗ ಸಿಗತದಾಗ ಹೌದಲ್ರಿ ಅಂದ್ರ ಮನಿ ಬಿಟ್ಟಾಗ ಶ್ರೀಶೈಲ ದ್ವರದವಾಗ ನೀನು ಮನಿ ಬಿಟ್ಟು ಬಂದಿ ಇಲ್ಲಿ ಸಾಲೊಟ್ಟಿಗೂರೀಗ ಮೊದಲ ಮನಿ ಬಿಡುವ ತನಕ ಸುಖ ಸಿಕ್ಕಿಲ್ಲಿದರಾಗ ಇಲ್ಲಿ ಇವರು ಕೂಡ್ಬೇಕಾದ್ರ ಮನಿ ಬಿಟ್ಟು ಬಂದಾರ ಮನಿಯಾಗ ಶಬ್ದಗಳು ಬಿದ್ದಿಲ್ಲವಾಗ ಜಿಯ 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 ಇನ್ನು ಸಂಜೆ 5 ತನಕ ಟೈಮ್ ಐತಿ ನಿನಗ ಅಬಾದ್ರಿ ಟೈಮ್ ನಿನ್ನ ಮನ್ಯಾಗ ಯಾರ ಉದ್ಧಾರ ಆಗ್ಯಾರ ಹೇಳಬೇಕು ನನಗ ಹೌದ್ರಿಪ್ಪ ನಿನ್ನ ಮನಿ ಬಿಟ್ಟರು ಉದ್ಧಾರ ಆಗಿದ್ದು ಹಾಡ್ತೀನಿ ಸಭಾದಾಗ ನೀ ಒಟ್ಟ ನಿನ್ನ ಮನೆಯಾಗೆ ಮೋಕ್ಷ ಕೊಡಬೇಕವರೀಗ ಹಾಡಕೋತೆ ಹೋಗುವುದರಲ್ಲಿ ಸಮಯ ಬಹಳ ಆಯಿತು ಹೆಣ್ಣ ಮಗಳದು ಕೇಳಬೇಕಂತ ಕೊತ್ತಾರಿದರಾಗ ಜಿಯ 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 ಅತಿಯಾದ್ರ ಅಮೃತ ಸದೇಕೆ ಇಸಾಗತೈತಿ ನೋಡು ಹೌದ್ರಿಪ್ಪ ಯಾವುದೇ ಅತಿಯಾಗಬಾರ್ದು ತಮ್ಮ ಸಬದಾಗ ಹೌದು ಮುಂದ ಪಾಳೆ ಮುಗಿಸಿ ಕೊಡೋದಕ್ಕಿಂತ ಮೊದಲ ಆವಾಗ ಈ ಸುರತಿ ಅವಂಗ ಹೇಳಬೇಕಾಗದ ಕೇಳು ಹಂಗ ಈಗಿನ ಸುರತಿ ಮಾಸ್ತರ ನನಗೆ ಏನ ತಿಳಿದಾನವ ಹೌದು. ಇವ ಏನ ನನಗಿದ ಸಣ್ಣವ ಅಂತ ನಾವಾಗ ಜಿಯ 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 ತಾಯಿ ಮಾತ್ರ ದೊಡ್ಡಕ್ಕಿ ನೀ ತಾಯಿ ಸೇವೆ ಮಾಡು ಹೌದು ಹೌದು ಅಂದ್ರ ತಂದಿಗೆ ಒಯ್ದು ಅಡೆಬ್ಯಾಗಿ ಬಿಡಬೇಕೇನೋ ಹುಚ್ಚ ಮಂಗ ತಾಯಿ ತಂದೆ ಇಬ್ಬರ ಸೇವೆ ಮಾಡು ಜನ್ಮ ಮೋಕ್ಷ ಅಂದಿ ನನಗ ನಿಮ್ಮ ಸೇವೆ ಮಾಡಿದವರು ಕೆಲವರಿಗೆ ಸುಖ ಸಿಕ್ಕಿಲ್ಲಿದರಾಗ
ಅದಕ್ಕೆ ಹೆಂಗೈತೆ ತಿಳ್ಕೊ. ಹೆಂಗ ಆಗ್ತದ್ರಿ? ಇಲ್ಲೇ ಐತಿ ಕಾಸಿಗೆ, ಉಳ್ವಿ, ಗೋಕರ್ಣ, ಶ್ರೀಶೈಲಕ ಎದಕ್ಕೆ ಹೋಗ್ತೀರಿ ನೀವು? ಹೌದು. ಇಲ್ಲೇ ತಾಯಿಗೆ ನಮಸ್ಕಾರ ಮಾಡ್ರಿ, ನಿಮಗೆ ಮೋಕ್ಷ ಸಿಗ್ತದೆ. ಹ್ಞೂ ಅಂದೆ ನಾನು, ಮಾಡ್ತೀನಿ, ಬರೋಬ್ಬರ ಐತೆ. ಒಂದೊಂದು ಮಕ್ಕಳು ಬಿಟ್ಟು ಹೋಗ್ಯಾವ, ತಾಯಿನೇ ಇಲ್ಲ, ಯಾರು ಸೇವೆ ಮಾಡ್ಬೇಕು ಅವರು? ಹೌದು ಹೌದು. ಸೂಕ್ಷ್ಮ ಐತಿ ವಿಷಯ. ನೋಡು, ತಾಯಿ ತಂದೆ ಇಬ್ಬರದ ಸೇವೆ ಮಾಡೋಣ ಅಂದ್ರೆ ಹ್ಞೂ ಅಂತೀನಿ. ಎಲ್ಲರೂ ಬರೀ ತಾಯಿ ಆಟೆ ಅಂದು ಹಿಡಿದು 3 ಮಂದಿ ಗಪ್ಪೆ ಮಾಡ್ತೀನಿ ನಾ ಇಲ್ಲಿ ಮಧ್ಯಾಹ್ನ ಬಿಸಿಲಾದಾಗ. ಹೌದು ಹೌದು. ಯಾಕಡೆ ನಿಂತಾರಿ. ತಾಯಿ ಮತ್ತು ತಂದೆಯ ಜೋಗಳ ಹಾಡಿನಲ್ಲಿ ಎಷ್ಟು ಬೆಲೆ ಐತಿ, ತಾಯಿ ಬೇಗಳದಲ್ಲಿ ಅಷ್ಟು ಬೆಲೆ ಐತೆ. ಯಾಕಂದ್ರೆ ತಂದೆಯನ್ನು ಸಣ್ಣವಲ್ಲ. ಅದಕ್ಕೆ ಹೇಳ್ತಾರ ಅವ್ರು, ತಾಯಿ ತಂದೆ ಇಬ್ಬರು ಸೇವೆ ಮಾಡ್ಯಾನ ಶ್ರವಣ ಕುಮಾರ. ಹೌದಲ್ರಿ, ಮಾಡ್ಯಾನ. ಮತ್ತು ನಡಬಾರ ಸಾತಾನಲ್ಲ ಅವನು. ಹೌದು. ಹಿಡಿದು ಕಾಲು ಕಡ್ದ 3 ಮಂದಿ ನಿಮ್ಮದು ಆಧಾರ ಕಚ್ಚಿದು ಪ್ರಾಣ ಕಚ್ಚಿ ಹೇಳ್ತೀನ. ಎಲ್ಲರ ವಿಷಯ ಸೂಕ್ಷ್ಮ ಐತೆ, ಲೌಕಿಕ ವಿಷಯ ಅಲ್ಲ. ನಿನ್ನ ಸೇವೆ ಮಾಡೋದ್ರಿಂದ ನಿನಗೆ ಹೇಳತ್ತೀನ. ಹೌದು ಹೌದು. ಆ ಸೇವೆ ಮಾಡಿದ ಸುದ್ದಿ ಹೇಳೋನಿಗೆ. ಹೌದು. ಇವ್ರ ಹೆಸರು ಏನೈತ್ರಿ? ಹೆಸರು ಇಲ್ಲಿರಾಗ ಇಲ್ಲಿ ಬಂದಿಲ್ಲರಾಗ ಏನೈತೆ ಹೇಳಿ, ಅಲ್ಲಿಂದ ಹೇಳ್ಬಿಡ್ರಿ. ಓರೆ ಓರೆ ಹಾಂ, ಯಾತಾಳಕರ ಆತ್ಮೀಯರಾದಂಥವ್ರು ಸಿದ್ದರಾಮಯ್ಯ ಕಾಕವರು ಯಾತಾಳಕರ್ ಅವರಾದರೂ 50 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ವಾಸವನಿಥ ಸಾಕ್ಷಾತ್ ದೇವರು ನಮ್ಮ ತಂದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಲಿಂದ ಬರ್ತಾ ಇದ್ದೀನಿ ಮಸ್ತಕದ್ದು. ಯಾಕಂದ್ರೆ ಅಂತರ್ಲೆ ಹಾರುವಾಗ ಆಡಿ ಆ ಮಲ್ಲಿನಾಥಗ ಹೋಗಿ ಸಿದ್ದರಾಮೇಶ್ವರರು ಹಿಂದಕ್ಕೆ 3 ಮಾರು ಸರಿದು ಅವ್ರು ಹೋಗಿ ಇದ್ರ ಒಳಗೆ ಹಾಡಿದ್ರು ಕೊಳದಾಗ. ಹೌದು. ಆದ್ರೆ ಕೊಳದಾಗ ಹಾಡ್ದಾಗ ಇವ್ರು ಅವು ಯಾರು ಹಿಡಿದಿಲ್ಲ, ನಮ್ಮ ಅಪ್ಪನೇ ಬಂದು ಹಿಡ್ದು ಅವ್ರಿಗೆ. ಹೌದು ಹೌದು. ಮತ್ತು ಹಿಡಿದಾಳ. ಹೌದು, ಇವ್ರು ಹಿಡಿದಿಲ್ರಿ ಅಲ್ಲಿ. ಮತ್ತು ಕಾಳುಕೂಟ ವಿಷ ಚೆಲ್ಲಿತಿಯಲ್ಲಿ ಸಮುದ್ರದಾಗ. ಹೌದು ಹೌದಲ್ಲ? ಹೌದು. ಆ ಕಾಳುಕೂಟ ವಿಷ ಚೆಲ್ಲದಾಗೂ ಮುಂದೆ ನಿಂತು ನೀನೇ ಕುಡಿಸ್ದಿ, ನೀರೇ ಒಂದು ಗುಟ್ಟು ಕುಡಿದಿನ. ಇಲ್ಲ ಕುಡಿದಿಲ್ರಿ ಅವರು. ಜಡಿಬೇಕು ಇವ್ರು 3 ಮಂದಿಗೆ. ಹೌದು ಹೌದು. ಹಾಂ, ಹೌದು. ಹ್ಯಾಂಗೈತೆ ತಿಳ್ಕೊ, ಒಂದು ಗುಟ್ಟಕರೆ ಕುಡಿದು ಸಂರಕ್ಷಣೆ ಮಾಡ್ತೀನಿ ನಾ ಅಂತ ಒಂದರ ಜರ ದೊಡ್ಡ ಗುಣ ಬಂದದ ನಿನ್ನ ಬೆಲ್ಯಾಕ. ಬಂದಿಲ್ಲಲ್ರಿ ಮಾಸ್ತರ. ಮುಂದೆ ನಿಂತು ಪರಮಾತ್ಮ ಕುಡಿಸ್ಯಾಳ ಮತ್ತು ನೀ ಕುಡಿ. ಹೌದು ಹೌದು. ಅಂದ್ರೆ ನೀ ಸಾಯಿ ನಾ ಸಾಯಂಗಿಲ್ಲ, ಒಟ್ಟು ಇವು ಸಾಯಿಲ್ ಬಿಟ್ಟು. ಹೌದಲ್ರಿ. ಮತ್ತು ನಾ ಹೆಚ್ಚಿನಕ್ಕಿ. ಹೌದು. ಹೆಚ್ಚಿನಕ್ಕಿ ಹೆಂಗೆ ಆಗ್ತ ಹೇಳ? ಹಂಗೆ ಅಲ್ಲಕ್ಕೆ ಬರ್ತದೆ ರೀ. ಗಡ್ಡೆಪ್ಪ ಕಾಕವರು ವಿಭೂತಿ ಅವರಾದರೂ 40 ರೂಪಾಯಿ ಬೆಲೆ ಕೊಟ್ಟು ತಮ್ಮ ತಸ್ತಿಂದ 50 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ವಾಸವನಿತ ಸಾಕ್ಷಾತ್ ದೇವರು ನಮ್ಮ ತಂದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಿನಿಂದ ಬರ್ತಾ ಇದ್ದೀನಿ ಮಸ್ತಕದ್ದು. ಮುಂದೆ ಕೇಳು ವಿಷಯ ನಿಂದು, ನಿನ್ನ ಸೇವೆ ಮಾಡಬೇಕು ನಾನು. ಅಂದ್ರ ತಾಯಿ ತಂದಿ ಸೇವೆ ಮೊದಲ ಮಾಡುನುಭವದಾಗ, ಮತ್ತ ಮನ್ಯಾಗ ದೇವರ ಇತ್ತು ನೋಡು ಶ್ರವಣ ಕುಮಾರಗ, ಅವನ ದೇವರ ಬೆನ್ನಿಗೆ ಇತ್ತ ಅಲ್ಲ ನಡೆದನ ಕಾಸಿಗ. ತಾಯಿ ತಂದೆಗೆ ಬಿದಿರಿನ ಪುಟ್ಟಿ ಹಳದು ಶ್ರೀಶೈಲ ನೋಡು ಮೊದಲ, ಕಾಶಿಗೆ ನಡೆದಿದ್ದ ಶ್ರವಣ ಕುಮಾರ ಆವ. ಜಿಯಾ 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 ಶಿವಜ ಎಲ್ಲ ಮಾಡಿರು ಸದೇಕೆ ಕೆರಿದಂಡಿ ಒಳಗ ಸತ್ತ. ಅವರ ಮಾಡಿದ ಕರ್ಮ ಅವರಿಗೆ ಬಿಡುವುದಿಲ್ಲ ಜಗದಾಗ. ತಾಯಿ ತಂದೆ ನಾವೇ ದೇವರ ದೇವು ಅಂದಿಲ್ಲ ಮಗನೀಗ, ಅದಕ್ಕೆ ಕಾಳಾರ್ದ ಭಗವಂತ ಕುತ್ತಾನ ಮ್ಯಾಗ. ಕಾಸಿಗೆ ಹೊತ್ಕೊಂಡು ಹೋಗುವಾಗ ಘಟ ಸರ್ಪ ಎದುರಿಗೆ ಬತ್ತು, ಕಣ್ಣಿಗೆ ಪರಿ ಬಂದಿತ್ತು ಇವನ ಎದರಿಗ. ಜಿಯಾ 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 ಬಾಣ ಬಿಟ್ಟು ಶ್ರವಣ ಕುಮಾರ ಹಾವಿಗೆ ಹೊಡೆದು ಒಗದ. ಹೌದ್ರಿ. ಆ ಹಾವ ತಿರುಗಿ ಹೇಳತ
ಹೇಳತೈತಿ ಶ್ರವಣ ಕುಮಾರಗ. ಏನಂತ ಹೇಳ್ತದ್ರಿ? ನಾನು ಬರಬೇಕಂತ ಬಂದಿಲ್ಲ ನಿನ್ನ ಎದರೀಗ, ನನ್ನ ಕಣ್ಣಿಗೆ ಪರಿ ಬಂದದ ಏನು ಕಾಣುವುದಿಲ್ಲ ನನಗ. ಮೋಸದಿಂದ ನೀನು ನನಗ ಎಂದ ಹೊಡೆದಿದಿ ಅಂದ್ರ ನಿನಗೂ ಮೋಸ ಆಗ್ಲಿ, ಹೋಗು ಕಾಶಿಗೆ ಹೋಗ. ಜಿಯ 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 ಜಿ ಮುಂದೆ ಶಾಪ ತಗೊಂಡು ನಡೆದ ದಶರಥ ರಾಜ ಕೆರಿ ಕಾಯ್ತಿದ್ದ. ಹೌದು. ಧರುಣಿ ಕೇಶವ ನಿರಡಿಕೆ ಆಯಿತು ತತರನಿಗೆ ಹಿಡದ ಕೈಯಾಗ. ತತ ರಾಣಿಗೆ ಒಯ್ದು ಮುಳುಗಿಸಿದ್ದ ಕೆರಿಯಾಗ. ಅದು ಬುಡು ಬುಡು ಶಬ್ದ ಬಂತು ಕಿವೋ ಆವಾಗ. ಶಬ್ದ ಹೋಗಿ ಕಿವ್ಯಾಗ ಬಿತ್ತು ದಶರಥ ರಾಜಾಗ. ಶಬ್ದ ವೇದಿ ಬಾಣ ಬಿಟ್ಟ ಶಬ್ದದ ಕಡಿಗ. ಜಿಯ 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 ಹೋಗಿ ಶ್ರವಣ ಕುಮಾರಗ ಬಡಿತು. ಅಯ್ಯೋ ನನ್ನ ತಾಯಿ ತಂದಿ. ಅವ್ರೇನ್ ಮಾಡ್ತಿದ್ರಿ? ಇವರಿಗೆ ಆರಣದಲ್ಲಿ ಶಿಗಿಸಿ ಶ್ರವಣ ಬಂದಿದ ಆವಾಗ. ಹೌದು. ಬಾಣ ಕಿತ್ತಲಾಕ ದಶರಥ ರಾಜ ಹೋದ ಆವಾಗ. ಈ ಶ್ರವಣ ಕುಮಾರ ಹೇಳತಾನ ದಶರಥ ರಾಜ, ಕುರುಡಿ ತಾಯಿ ತಂದಿಗೆ ನಾನು ಆರಣದಲ್ಲಿ ಬಿಟ್ಟು ಬಂದ. ಅವ್ರಿಗೆ ನೀರ ಕುಡಿಸ್ತಿನ ವಚನ ಕೊಡುವ ಪಾನನ. ಜಿಯ 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 ಕುಡಿಸ್ತೀನಂತ ವಚನ ಕೊಟ್ಟು ಬಾಣ ಕಿತ್ತಿ ತಗದ ಆಗ. ಹೌದು. ಈ ಶ್ರವಣ ಕುಮಾರ ಅಲ್ಲೇ ಸತ್ತ ಕೆರಿಯ ದಂಡ್ಯಾಗ. ಮತ್ತ ನಿನ್ನ ಸೇವೆ ಮಾಡಿದ್ರು ಪುಣ್ಯ ಇವಾಗ ಹತಲಿಲ್ಲ ಆವಾಗ. ನೀರ ತರ್ಲಾಕ ಹೋದ ಸತ್ತ ಎರತಾಡವ್ಯಾಗ. ಯಾವ ಆದರ ಇದಕ್ಕ ಹಸ್ತಿ ಅದಕ್ಕಾಗಿ ಹೇಳಿ ನೀಯ. ಭಗವಂತನ ಆಟ ಬೇರೆ ಜಗತ್ತಿದವಾಗ. ಜಿಯ 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 ದಶರಥ ರಾಜ್ಯ ಓಡ್ಬೇಕಾದ್ರ ಕೆರಿ ಕಾಯ್ಲಕ್ಕ ಕಾರಣ ಬೇರೆ. ಹಾಗ್ರಿಪ್ಪ. ಇವನ ಪುಣ್ಯ ತುಂಬಿ ತುಳಿಕಡತಿತ್ತು ಜಗತ್ತಿದ ಒಳಗ. ಹೌದು. ಇವ ಪ್ರಾಣಿ ಪಕ್ಷಿ ಹೊಡೆಯುತ್ತಿದ್ದ ಕೆರಿ ದಂಡ್ಯಾಗ. ಮುಂದ ಶ್ರವಣ ಕುಮಾರ್ಗ ದಶರಥ ರಾಜ ಹೊಡೆದಾನ. ತತರಾಣಿಗೆಯ ತಗೊಂಡು ಇವ ಧರುಣಿಕೇಶವರ ಬಲ್ಲಿ ಬಂದ. ಮೂಗಲಿಂದ ನೀರ ಹಿಡದ ಧರುಣಿಕೇಶವ. ಜಿಯ 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 ಮೂಗಲಿಂದ ನೀರು ಹಿಡದ ಧರ್ಮಿಕೇಶವರಂತಾರಿವಾಗ. ಏನಂತಾರ್ರಿ? ಮಗು ಬಹಳ ತ್ರಾಸ ಆಯ್ತೇನಪ್ಪ ನೀರ ತರುವಾಗ. ಇರುವುದು ಒಂದ ಮಗ ಹೊತ್ಕೊಂಡು ನಡೆದಿ ನಮಗ ಕಾಶಿಗ. ನೀನು ಸಿಟ್ಟಿಗೇರಿ ಮಾತಾಡಲಾರ್ದೆ ನೀರ ಹಿಡಿದಿದೀಯದರೀಗ. ನಿನಗ ತ್ರಾಸ ಆದ್ರ ನಮಗ ನೀರ ಬೇಕಾಗಿಲ್ಲ. ಹಂಗೆ ಹೋಗುನು ನಾವು ಕಾಶಿಯವರೀಗ. ಜಿಯ 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 ಮುಂದೆ ಈ ದಶರಥ ರಾಜಗ ಹಿಂದ ಮುಂದ ನೋಡಲಿಲ್ಲ. ಏನ್ ಮಾಡಿದ್ರಿಪ್ಪ? ಇವ ಪಟ್ಟ ಅಂತ ಕಾಲ ಹಿಡದ ಧರುಣಿಕೇಶವಗ. ಹೌದು. ನಿಮ್ಮ ಮಗ ಸತ್ತಾನ ನಮ್ಮ ಕೆರಿ ದಂಡ್ಯಾಗ. ಮಗನೇ ಮಗನ ಕೊಂದು ನೀರ ತಂದಿ ಕುಡಿಲಾಕಿಲ್ಲೀಗ. ನಾವು
ನೀರ ಕುಡಿಯುವುದಿಲ್ಲ ನಮ್ಮ ಮಗನಿಗೆ ಹೊಡಿಬೇಕಾದ್ರ ನಿನಗ ಮಕ್ಕಳ ಇಲ್ಲ ಅಂತ ಹೊಡೆದಿದೀವನೀಗ ಜಿಯ 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 ಜಿ ನಿನಗ ಮಕ್ಕಳ ಇಲ್ಲ ಅಂತ ನನ್ನ ಮಗನಿಗೆ ಹೊಡೆದಿದಿ ನೀನು ಹೊಡೆದಾರಿಪ್ಪ ಮುಂದ ನಿನಗೂ 4 ಮಕ್ಕಳು ಹುಟ್ಟಿ ಬರತಾವಾಗ ಬಂದಾಗ್ರಿಪ್ಪ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆವಾಗ ನೀನು ಸತಗ ನಿನಗ ಬೇಕಾದವರು ಇರುವುದಿಲ್ಲ ಆವಾಗ. ಅದಕ್ಕೆ ದಶರಥ ರಾಜ ಸತ್ತಾಗ ರಾಮ ಲಕ್ಷ್ಮಣ ಇದ್ದಿದ್ದಿಲ್ಲ ಅವರ ಮಾಡುದು ಅವರೇ ಉಂಡ್ರು ತಿಳಿಸುವೆ ಜಿಯ 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 ಅದಕ್ಕೆ ಯಾರ್ಯಾರ ಮಾಡಿರ್ತಾರಲ್ಲ ಅವ್ರು ಉಂಡಾರ ಹೌದಲ್ರಿ ಮುಂದೆ ನೀ ಮಾಡಿದ್ರೆ ನೀನು ಉಣ್ತೀವಿ ಉಳುದೆ ಮಾಡಿದ್ ಮಾಡ ಇವ ರಾಮ್ಪುರಿ ಅಮ್ಮನಪ್ಪ ಮಾಡ್ದಂದ್ರೆ ಇವ ಉಣ್ತಾನೆ ಇವ ಸೀರೆ ಊಟ ಭಜನೆ ಮಾಡಿ ನೀವು ಎಲ್ಲರೂ ಹಂಗೆ ದೋತ್ರ ಊಟ ಮಾಡಿ ಸೀರೆ ಉಟ್ಕೊಂಡು ಭಜನೆ ಮಾಡಿ ನಿಮ್ಮ ಹೌದು ಹೌದು ಹಾಕ ತಿಳ್ಕು ನಿನ್ನಂತವ್ ಛತ್ತೀಸ್ ಹೋಗವ್ ನನ್ನ ಕೈಯಾಗ ತಾಯಿ ಬೇಕ್ರಿ ತಾಯಿ ಆಗ್ಬೇಕು ಹಂಗೆ ಯಾಕೆ ನೀ ಹಂಗೆ ಆಗ್ತದ್ರಿ ತಾಯಿ ಆಗಬೇಕಾಗಿದ್ರೆ ಮನೆ ಒಳಗೆ ಮಕ್ಕಳು ಬೇಕು ಮಗ್ಳ ಗಂಡ ಬೇಕು ಮನ್ಯಾಗ ಮಕ್ಕಳು ಹುಟ್ಟಿ ನಿನಗೆ ಅವ್ವ ಅಂದಾಗ ಅವ್ವ ನನಗೆ ಅಪ್ಪ ಅಂದಾಗ ಅಪ್ಪ ಇಲ್ಲಿಕಂದ್ರೆ ಮಾತುಗಪ್ಪ ಹೌದು ಹೌದು ಅವ್ವ ಅನ್ನೋರೇ ಇಲ್ಲ ಅವಾಗ ಏನು ಮಾಡ್ತೇವೆ ಮಕ್ಕಳ ಕಡಿಮೆ ನಾವು ಹಾಗೇನೆಲ್ಲ ಆಧಾರ ಹಿಂಗೈತಿ ಆಧಾರ ಪ್ರಕಾರ ಯಾವುದೇ ಅಶಿಶೀಲ ಶಬ್ದಗಳನ್ನು ಬಳಸಲಾರದೆ ವ್ಯವಹಾರ ಟಿನ್ನ ಹೌದು, ಹೌದು. ಹಿಂಗೈತಿ ಇಂಥವ್ರು ಸೇವೆ ಮಾಡಿ ಹಿಂಗೆ ಆಗ್ಯಾರ ಸಂಗಪ್ಪ ಸುಗಪ್ಪ ಸಾಲುಟಿ ಸಂಗಪ್ಪ ಅವರು ಸದಪ್ಪ ಸಾಲೋಟಿಗೆ ಅವರಾದರೂ ನನ್ನ ಅಲ್ಪ ಬೆಲೆ ಕೊಟ್ಟು ತಮ್ಮ ತಸ್ತಿಂದ ಈ ಹೇಳುವಂತಹ ಮಾಳ ಸತ್ಯ ತಿಳಿದ ಮಾನವಗಳು 100 ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ವಾಸವನಿತ ಸಾಕ್ಷಾತ್ ಶಿವಗೇಶ್ವರ ಅವ್ರ ಮನೆ ತಂದಲ್ಲಿ ಆ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂದು ಬರ್ತಾ ಇದ್ದೇನೆ ಮಸ್ತಕ ಸೋಮಣ್ಣ ಕಾಕವರು ಗಾಣಿಗೆರ ಸಾಲೋಟಿಗೆ ಅವರಾದರೂ ನನ್ನ ಅಲ್ಪ ಬೆಲೆ ಕೊಟ್ಟು ತಮ್ಮ ಅಮೃತದಿಂದ 100 ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ವಾಸವನಿತ ಸಾಕ್ಷಾತ್ ದೇವರ ತಂದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂದು ಬರ್ತಾ ಇದ್ದೀನಿ ಮುಸ್ತಕೋದು ಅದಕ್ಕೆ ಹೇಳ್ತಾರೆ ಕಬೀರದಾಸ್ ಏನಂತಾನ ಏನಂತಾರ್ರಿ ಖುದಾ ದೇನೆ ಠೇರಾ ತೋ ಚಪ್ಪಡ್ ಫಾಡ್ ಕರ್ ದೇತಾ ಹೈ ಲೇನೆ ಠೇರಾ ತೋ ಚಂಬಡಿ ಕಾರ ಕರ್ ಲೇತಾ ಹೈ ಅಂತ ಇದು ಹೆಂಗ್ರಿ ಮಾಸ್ತರ ಭಗವಂತ ಕುಡ್ಲಾಕ ನಿತ್ತಂದ್ರ ಮೂಗಲ್ ಹರಿದು ಕೊಡ್ತಾನ ಹೌದು ಹೌದು ತಗೊಳ್ಳಾಕ ನಿತ್ತಂದ್ರ ತೊಗಲು ಸುಳ್ಳು ತಗೋತಾನ ಅಂತ ಹೇಳ್ತಾನ ಹೌದಲ್ರಿ ಹ್ಯಾಂಗ ತಗೋತಾನ ಅಂದಿನಿ ಅದ ಹೌದು ಹೆಂಗ್ರಿ ಈ ಸದ್ಯಲ್ಲಿ ಜಾತ್ರೆ ಮಾಡ್ಲಾಕತ್ತಾರ ಶಿವಗಪ್ಪ ಅಂದರೆ ಏನೇ ಒಂದು ರಾಜಶೇಖರದರೆ ಒಂದು ಜಾತ್ರೆ ಮಾಡ್ತಿರ್ತಾರ ಅವ್ರ ಹೌದು ಹೌದು ಇಲ್ಲಿ ಜಾತ್ರೆ ಮಾಡ್ತೀವಿ ಒಂದು 500 ಪಟ್ಟಿ ಕೊಡುವ ಒಬ್ಬ ಅಂದ ತಿಳ್ಕೊನಿ ಅವಾಗ ಏನಾಗ್ತದೆ ಆ ಜಾತ್ರೆ ಸಂಬಂಧ ನೀನೇ ಮಾಡ್ಕೋತಂದ ತಿಳ್ಕೊನಿ ಹೌದು ಒಂದು ದವಾಖಾನೆ ಒಳಗೆ ಹೋಗಿ ಹೊರಗೆ ತೆಗೆದ್ರೆ 20,000 ಬಿಲ್ ಹಾಕೋದು ಹೊತ್ತಾಟೆ ಹೌದು ಹೌದು ಯಾಕಾಡ್ರೆ ಹಾಯ್ಸಿ ಹೊತ್ತಾಟೆ ತೆಗೆದು ಬಿಡ್ತಾನ ಅಂತ ಹೇಳ್ತಾನೆ ನಾವು ಇಲ್ಲಿ ಸುಮ್ಮ 500 ಕೊಟ್ಟು ಕುಂದ್ರು ಚಲೋ ದವಾಖಾನೆ ಹೋಗಿ ಕಾಲು ಬುದ್ದು ಕೊಟ್ಟು ಬರೋದಾಕದು ಮತ್ತೆ ಒಳ್ಳೇದಿ ಅಂತಿಂಥವ್ರು ಮಾತ್ಮರು ಈ ಭರತ ಖಂಡದಲ್ಲಿ ಆಗೋಗ್ಯಾರ ಮಲಕಪ್ಪ ನಿಂಗಪ್ಪ ಚಾಳಿಕರ್ ಮಲ್ಕಪ್ಪ ಕಾಕವರು ನಿಂಗಪ್ಪ ಚಾಳೇಕರ್ ಅವರ ನನ್ನ ಅಲ್ಪ ಬೆಲೆ ಗೊತ್ತು ತಮ್ಮ ಮತದಿಂದ 100 ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ವಾಸವನಿತ ಸಾಕ್ಷಾತ್ ದೇವರು ತಂದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂದು ಬರ್ತಾ ಇದ್ದೀನಿ ಮುಸ್ತಕೋದು ಅದಕ್ಕೆ ಅಂತಿಂಥವ್ರು ಮಹಾತ್ಮರು ಈ ಭರತ ಖಂಡದಲ್ಲಿ ಆಗಿ ಹೋಗ್ಯಾರ ಹೌದಲ್ಲ ನಾವು ನೀವು ಯಾವ ಲೆಕ್ಕ ಎಂತಿಂಥವ್ರು ಹೋಗ್ಯಾರ ನಾವೆಲ್ಲರೂ ಪಾತ್ರಧಾರಿಗಳು ಭಗವಂತ ಸೂತ್ರಧಾರ ಹೌದು